ದರ್ಶನ್ ಕೋರ್ಟ್ಗೆ ಮನವಿ ಮಾಡ್ಕೊಳ್ತಾ ಇದ್ದಾರಲ್ಲ, ಆರೋಗ್ಯದ ಸಮಸ್ಯೆಯನ್ನು ಒತ್ತಿ ಒತ್ತಿ ಹೇಳ್ತಾ ಇದ್ದಾರೆ. ಆರೋಗ್ಯ ಸಮಸ್ಯೆ ನನ್ನನ್ನು ಬಾಧಿಸ್ತಾ ಇದೆ, ಜೈಲೂಟ ಸೇವಿಸಿದ್ರೆ ನನಗೆ ಆರೋಗ್ಯದಲ್ಲಿ ಏರುಪೇರಾಗುತ್ತೆ ಅಂತ ಆರೋಗ್ಯದ ನೆಪ ಹೇಳಿ ಮನೆ ಊಟಕ್ಕೆ ದುಂಬಾಲು ಬಿದ್ದಿದ್ದಾರೆ ದರ್ಶನ್. ಹೀಗಾಗಿ ಇವತ್ತು ಕೊಲೆ ಆರೋಪಿ ದರ್ಶನ್ಗೆ ಆರೋಗ್ಯ ತಪಾಸಣೆ ಆಗುತ್ತೆ. ನಿಜವಾಗ್ಲೂ ಕೂಡ ಈ ಜೈಲಿನ ಮೆನುವಿನ ಪ್ರಕಾರ ಕೊಡುವಂಥ ಊಟ ದರ್ಶನ್ ಆರೋಗ್ಯಕ್ಕೆ ಸರಿ ಹೊಂದ್ತಾ ಇಲ್ವಾ, ಒಗ್ಗುತ್ತಾ ಇಲ್ವಾ, ಇದೆಲ್ಲವನ್ನು ಕೂಡ ಇವತ್ತು ಪರಿಶೀಲನೆ ಮಾಡಬೇಕು, ಚೆಕ್ ಮಾಡಬೇಕು ಅಂದರೆ ಹೆಲ್ತ್ ರಿಪೋರ್ಟ್ ಬೇಕು. ಸೊ ಹೀಗಾಗಿ ಅವರ ಆರೋಗ್ಯ ತಪಾಸಣೆ ಆಗುತ್ತೆ. ಹೆಲ್ತ್ ರಿಪೋರ್ಟ್ ಕೊಟ್ಟರೆ ಮಾತ್ರ ಕೋರ್ಟ್ ಅದನ್ನು ಅಂಗೀಕರಿಸಲಿಕ್ಕೆ ಅವಕಾಶ ಇರುತ್ತೆ. ರಿಪೋರ್ಟ್ ನೀಡಲು ಜೈಲಾಧಿಕಾರಿಗಳಿಗೆ ಸೂಚನೆ ನೀಡಿದೆ ಕೋರ್ಟ್. ಜೈಲಿಗೆ ಬಂದಾಗ ದರ್ಶನ ಮಾಡಿಸಿದ್ದ ಆರೋಗ್ಯ ತಪಾಸಣೆಯ ರಿಪೋರ್ಟ್ ಅದನ್ನು ಸಲ್ಲಿಸಬೇಕಾಗಿದೆ. ವಾರದ ಹಿಂದೆ ಹೈಕೋರ್ಟ್ಗೆ ಕೊಡಲು ರೆಡಿ ಮಾಡಿತ್ತು ಆ ರಿಪೋರ್ಟನ್ನು. ಇವತ್ತು ತಪಾಸಣೆಗೆ ಮಾಡಲಾಗುತ್ತೆ, ಹೆಲ್ತ್ ರಿಪೋರ್ಟ್ ಸಿದ್ಧಪಡಿಸಲಾಗುತ್ತೆ. ಒಟ್ಟು 3 ಹೆಲ್ತ್ ರಿಪೋರ್ಟ್ ಸಲ್ಲಿಕೆ ಮಾಡುವಂಥ ಸಾಧ್ಯತೆ ಇರುತ್ತೆ. ಅಂದರೆ ದರ್ಶನ್ಗೆ ನಿಜವಾಗಿಯೂ ಕೂಡ ಜೈಲೂಟ ಸೇವಿಸಿದರೆ ಆಗೋದಿಲ್ವಾ, ಜೈಲೂಟದಿಂದ ದರ್ಶನ್ ಆರೋಗ್ಯದಲ್ಲಿ ಏರ್ಪೇರು ಉಂಟಾಗುತ್ತಾ, ಜೈಲೂಟ ಸೇವಿಸಿದ್ರೆ ವಾಂತಿ ಬೇದಿ ಅತಿಸಾರ ಆಗುತ್ತಾ, ದರ್ಶನ್ಗೆ ಹಿಂಗಾಗುತ್ತೆ ಅಂದರೆ ಪ್ರತಿಯೊಬ್ಬರಿಗೂ ಹಾಗೆ ಆಗಬೇಕಲ್ವಾ, ಕೆಲವು ಸಾಮಾನ್ಯ ಪ್ರಶ್ನೆಗಳು ಬರುತ್ತೆ. ದರ್ಶನ್ಗೆ ಜೈಲೂಟ ಒಗ್ಗೋದಿಲ್ಲ, ದರ್ಶನ್ಗೆ ಜೈಲೂಟದಿಂದ ಸಮಸ್ಯೆ ಆಗುತ್ತೆ ಅಂದರೆ ಇತರೆ ಖೈದಿಗಳಿಗೂ ಕೂಡ ಅದೇ ರೀತಿ ಆಗಬೇಕಲ್ವಾ. ಆದರೆ ಈ ಆರೋಪವನ್ನು ಅಥವಾ ಈ ಮಾತನ್ನು ದರ್ಶನ್ ಪರ ವಕೀಲರು ತಳ್ಳಿ ಹಾಕಿದ್ದಾರೆ. ಬೇರೆಯವ್ರ ಕತೆ ನನಗೆ ಗೊತ್ತಿಲ್ಲ, ನನ್ನ ಕಕ್ಷಿದಾರ ದರ್ಶನ್ಗೆ ಆರೋಗ್ಯ ಸರಿ ಇಲ್ಲ ಅಷ್ಟೇ, ಇದನ್ನು ಮಾತ್ರ ಕನ್ಸಿಡರ್ ಮಾಡಿ ಅಂತ ಹೇಳಿ ದರ್ಶನ್ ಪರ ವಕೀಲ ಮನವಿ ಮಾಡಿಕೊಂಡಿದ್ದಾರೆ. ಆದರೆ ಇದು ಎಷ್ಟರ ಮಟ್ಟಿಗೆ ಇವತ್ತು ಇದಕ್ಕೆ ಮನ್ನಣೆ ಸಿಗುತ್ತೆ, ದರ್ಶನ್ ಮನವಿಗೆ ಮನ್ನಣೆ ಸಿಗುತ್ತೆ, ಜೈಲೂಟಕ್ಕೆ ಮುಕ್ತಿ ಅಥವಾ ಜೈಲೂಟದಿಂದ ಮುಕ್ತಿ ಸಿಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ.